ಅವ್ರು ಒಳ್ಳೆ ಮಾತಾಡಬೇಕಾದ್ರೂ ಹಲ್ಲಿಡ್ಕೊಂಡೇ ಇರ್ತಾರೆ, ಅವರು ಎಚ್ಚರಿಕೆ ಕೊಡಬೇಕಾದ್ರೂ ಹಲ್ಲಿಡ್ಕೊಂಡಿರ್ತಾರೆ. ಇನ್ನೂ ಸಹಿಸ್ಕೊಳ್ಳೋದಿಲ್ಲ ಅಂತ ಅದೆಷ್ಟು ಬಾರಿ ಈ ಮಾತನ್ನು ಕೇಳಿ 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 ಬೇಜಾರಾಗಿದೆ ಅಂತ ನನಗೂ ಅರ್ಥ ಆಗಲ್ಲ. ಅದಕ್ಕೆ ನವಾಜ್ ಶರೀಫ್ ಇತ್ತೀಚೆಗೆ ಅವ್ರಿಗೆ ಹೇಳಿದ್ರು, ಅದೊಂದು ಹಳ್ಳಿ ಹೆಂಗಸಿದ್ದಂತೆ ತನ್ನ ಗೋಳನ್ನು ಕರ್ಕೊಳ್ಳಿಕ್ ಹೋಗುತ್ತಲ್ಲ, ಹಂಗೆ ಒಬಾಮಾ ಹತ್ರ ಗೋಳ್ ನಾನು ಹೇಳ್ತಿರೋದಲ್ಲ ರೀ, ಯಾರು ದಯವಿಟ್ಟು ಕಾಂಗ್ರೆಸ್ನ ನನ್ ತಪ್ಪು ತಿಳ್ಕೊಳ್ಬೇಡಿ. ನವಾಜ್ ಶರೀಫ್ ಹೇಳಿರೋ ಮಾತಿದು. ಅದೊಂದು ಹಳ್ಳಿ ಹೆಂಗ್ಸ್ ಹೋಗಿ ಗೋಳ ಕರ್ಕೊಳ್ಳುತ್ತಲ್ಲ, ಹಂಗೆ ಬರಾಕ್ ಒಬಾಮಾ ಹತ್ರ ಹೋಗಿ ಗೋಳ ಕರ್ಕೊಳ್ಳಿಕ್ ಹೋಗಿದ್ದಾರೆ ಪ್ರಧಾನಿ ಅಂತ. ಈ ದೇಶದ ಪ್ರಧಾನಿಯನ್ನ ಲೇವಡಿ ಮಾಡ್ತಾನಲ್ಲ ನವಾಜ್ ಶರೀಫು, ನನಗೆ ಹೊಟ್ಟೆಲ್ ಬೆಂಕಿ ಹಾಕದಂತಾಗತ್ರಿ. ಆದ್ರೆ ಕಂಪೇರ್ ಮಾಡಿ ನೋಡಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹೆಂಗಿದ್ರು ಅವತ್ತು, ಇಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಏನ್ ಮಾಡಿದ್ರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಆ ಪಾಕಿಸ್ತಾನದೊಂದಿಗೆ ಯುದ್ಧ ಮುಗಿಯೋ ಹಂತಕ್ಕೆ ಬಂದಾಗ ಅಯೂಬ್ ಖಾನ್ ಜೊತೆ ಒಂದು ಒಪ್ಪಂದಕ್ಕೆ ಅಂತ ರಷ್ಯಾಕ್ ಹೋದ್ರು. ತಾಷ್ಕೆಂಟ್ ನಲ್ಲಿದ್ರು, ಒಪ್ಪಂದ ನಡಿಬೇಕು. ಒಪ್ಪಂದದಲ್ಲಿ ಎಷ್ಟು ಕಠೋರವಾಗಿ ಕೂತಿದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದ್ರೆ, ಏನೂ ಒಪ್ಪಂದ ಇಲ್ಲ, ಇರೋದು ಒಂದೇ ಒಂದು ಒಪ್ಪಂದ, ಇನ್ನು ಮುಂದೆ ಪಾಕಿಸ್ತಾನ ಯಾವ ಕಾರಣಕ್ಕೂ ಭಾರತದ ವಿರುದ್ಧ ಶಸ್ತ್ರ ಬಳಸಲ್ಲ ಅಂತ ಹೇಳಿದ್ರೆ ಮಾತ್ರ, ಒಪ್ಪಂದಕ್ಕೆ ಸಹಿ ಹಾಕಿದ್ರೆ ಮಾತ್ರ ಮುಂದಿನ ಮಾತುಕತೆ, ಇಲ್ಲ ಅಂದ್ರೆ ಇಲ್ಲ ಅಂತ ಕೂತ್ಬಿಟ್ರು. ಅಯೂಬ್ ಖಾನ್ ಒಪ್ಕೊಳ್ಳಿಕ್ ತಯಾರಾಗ್ಲಿಲ್ಲ. ಇಡೀ ದಿನ ಚರ್ಚೆ ನಡೀತು. ಕೊನೆಗೆ ಎಲ್ಲರೂ ಅನಿವಾರ್ಯವಾಗಿ ಅವನನ್ನು ಒಪ್ಪಿಸಬೇಕಾದ ಪರಿಸ್ಥಿತಿ ಬಂತು. ಕೊನೆಯದಾಗಿ ಅದನ್ನ ಬರೆದು ಅವನು ಸೈನ್ ಮಾಡ್ದ. ಲಾಲ್ ಬಹದ್ದೂರ್ ಶಾಸ್ತ್ರಿ ನೆಮ್ಮದಿಯಿಂದ ಬಂದು ಮಲ್ಕೊಳ್ಬೇಕು ಅಂತ ಊಟ ಮಾಡಿ ಮಲ್ಕೊಂಡ್ರು. ಮಧ್ಯರಾತ್ರಿಯಲ್ಲಿ ಸುದ್ದಿ ಬಂತು, ಲಾಲ್ ಬಹದ್ದೂರ್ ಶಾಸ್ತ್ರಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗ್ಬಿಟ್ರು ಅಂತ. ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಹಾರ್ಟ್ ಪ್ರಾಬ್ಲಮ್ಮೇ ಇರಲಿಲ್ಲ. ಆ ಮನುಷ್ಯ ಸರಳವಾಗಿ ಬದುಕದವನ್ರಿ. ಆ ಮನುಷ್ಯನಿಗೆ ಹಾರ್ಟ್ ಪ್ರಾಬ್ಲಮ್ ಎಲ್ಲಿಂದ ಬರಬೇಕು? ಆ ಹಾರ್ಟ್ ವಾಲ್ವ್ ಮುಚ್ಚೋ ಪ್ರಮೇಯವೇ ಇರಲಿಲ್ಲ. ಸಡನ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವಂತ ಪರಿಸ್ಥಿತಿ ಯಾವ ಕಾರಣಕ್ಕೂ ಇರಲಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯ ಶವ ಮನೆಗೆ ಬಂದಾಗ ಹೆಂಡತಿ ಲಲಿತಾ ಶಾಸ್ತ್ರಿ ಹೇಳ್ತಾರೆ, ನಮ್ಮ ಯಜಮಾನ್ರ ಶವ ನೀಲಿಯಾಗಿದ್ಯಲ್ಲ, ಇದು ಹಾರ್ಟ್ ಅಟ್ಯಾಕ್ ಇಂದ ಸತ್ತಿರೋದಲ್ಲ, ಯಾರೋ ವಿಷ ಕೊಟ್ಟು ಕೊಂದಿದ್ದಾರೆ ಅಂತ ಹೆಂಡತಿ ಗೋಗರ್ದ್ಲು. ಯಾರೂ ಕೇಳಲಿಲ್ಲ. ಆ ವೇಳೆಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಎಷ್ಟು ಪಾಪ್ಯುಲರ್ ಆಗಿದ್ರು ಅಂತಂದ್ರೆ, ಕಾಂಗ್ರೆಸ್ಗೆ ಸಹಿಸ್ಕೊಳ್ಳಿಕ್ಕಾಗದೆ ಕಾಂಗ್ರೆಸ್ ಒಂದು ಆರೋಪ ಮಾಡ್ತು, ಲಾಲ್ ಬಹದ್ದೂರ್ ಶಾಸ್ತ್ರಿ ತುಂಬಾ ಹೀರೋ ಅಂತ ಏನ್ ಕರಿಬೇಡಿ, ಸಾಕಷ್ಟು ದುಡ್ಡು ಮಾಡ್ಕೊಂಡಿದ್ದಾನೆ ಮನುಷ್ಯ ಅಂತ ಹೇಳಿದ್ರೆ, ಲಲಿತಾ ಶಾಸ್ತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಪಾಸ್ ಬುಕ್ ಅನ್ನ ತಂದಿಟ್ರು. ಅದರಲ್ಲಿ 313 ಚಿಲ್ಲರೆ, ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಜಾಸ್ತಿ ಇರಬಹುದು, ಅಷ್ಟು ಪುಟ್ಟ ಅಮೌಂಟ್ ಇದೆ ಅಂತ ತೋರಿಸಿದಾಗ ಇಡೀ ದೇಶ ಕಣ್ಣೀರ್ ಹಾಕೋ ಪರಿಸ್ಥಿತಿ ರೀ. ಈ ದೇಶದ ಪ್ರಧಾನಿಯಾಗಿದ್ದ ಮನುಷ್ಯನಿಗೆ ಸ್ವಂತ ಮನೆ ಅಂತ ಇರಲಿಲ್ಲ. ಅಂತ ಪುಣ್ಯಾತ್ಮನನ್ನು ಕೊಂದು ಹಾಕ್ಬಿಟ್ರಲ್ಲ. ನಾನು ಕೊಂದು ಹಾಕ್ಬಿಟ್ರು ಅಂತ ತುಂಬಾ ಎಚ್ಚರಿಕೆಯಿಂದ ಬಳಸ್ತಿದ್ದೀನಿ. ಯಾಕೆ ಗೊತ್ತೇನು? ಇತ್ತೀಚೆಗೆ ಒಬ್ಬ ಪತ್ರಕರ್ತರು ಸರ್ಕಾರಕ್ಕೊಂದು ಪತ್ರ ಬರೆದು ಕೇಳಿದ್ರು, ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ನ ಪ್ರಕಾರ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಾವಿನ ಬಗ್ಗೆ ನಿಮ್ಮ ಹತ್ರ ಏನ್ ಮಾಹಿತಿ ಇದೆ ಕೊಡಿ ಅಂತ ಕೇಳಿದ್ರೆ, ನಮ್ಮ ದೇಶದ ಘನ ಸರ್ಕಾರ, ಕೇಂದ್ರ ಸರ್ಕಾರ, ಅದರ ಪ್ರಧಾನಮಂತ್ರಿಯ ಕಡೆಯಿಂದ PMO ಕಚೇರಿಯಿಂದ ಅವರಿಗೆ ಒಂದು ಉತ್ತರ ಬಂತು. ಆ ಉತ್ತರದಲ್ಲಿ ಹೇಳ್ತಾರೆ, ಇದು ಅತ್ಯಂತ ಪ್ರಮುಖವಾದ ವಿಚಾರ, ಗುಪ್ತ ವಿಚಾರ, ಗುಪ್ತ ಮಾಹಿತಿ. ಈ ಮಾಹಿತಿಯನ್ನ ಎಲ್ಲರ ಜೊತೆ ಹಂಚಿಕೊಳ್ಳಿಕ್ಕಾಗಲ್ಲ, ಮೊದಲನೇದು. ಎರಡನೇ ಸಂಗತಿ ಹೇಳ್ತಾರೆ, ಈ ಮಾಹಿತಿಯನ್ನ ಹಂಚಿಕೊಂಡ್ರೆ ಇಂಟರ್ ನ್ಯಾಷನಲ್ ರಿಲೇಷನ್ಗೆ ಎಫೆಕ್ಟ್ ಆಗೋ ಸಾಧ್ಯತೆ ಇದೆ, ಅದಕ್ಕೋಸ್ಕರ ಹಂಚಿಕೊಳ್ಳಲ್ಲ. ಹಾರ್ಟ್ ಅಟ್ಯಾಕ್ ಆಗಿ ಸತ್ರೆ ಇಂಟರ್ ನ್ಯಾಷನಲ್ ಅಫೇರ್ಗೆ ಎಫೆಕ್ಟ್ ಯಾಕೆ ಆಗಬೇಕು? ಯಾರು ಉತ್ತರ ಕೊಡಬೇಕಲ್ಲ. ಇವತ್ತಿಲ್ಲಿ ಒಂದು ಹೆಣ್ಮಗಳ ಹತ್ಯೆಗೋಸ್ಕರ ಹೆಣ್ಮಗಳನ್ನ ಕೊಂದ್ರು, ಹೆಣ್ಮಗಳಿಗೆ ಏನೋ ಆಯ್ತು ಅಂತ ನಾವೆಲ್ಲ ಸೇರ್ಕೊಂಡು ಪ್ರಶ್ನೆ ಕೇಳ್ತಿದೀವಿ. ವಂಡರ್ಫುಲ್, ಪ್ರಶ್ನೆ ಕೇಳಬೇಕು. ಯಾಕೆ ಹಿಂಗಾಗುತ್ತೆ ಅಂತ ನಾವು ಕೇಳೋದು ಸರಿ. ಆದ್ರೆ ಈ ದೇಶದ ಪ್ರಧಾನಿಯೊಬ್ಬನನ್ನ ವಿದೇಶಕ್ಕೆ ಕರ್ಕೊಂಡೋಗಿ ಕೊಂದೇ ಹಾಕಿಬಿಟ್ರಲ್ಲ, ಈ ಪ್ರಶ್ನೆಗೆ ಉತ್ತರ ಕೊಡೋದು ಯಾರು? ಈ ಪ್ರಶ್ನೆ ಯಾರ್ಯಾರಿಗೆ ಕೇಳಬೇಕು? ಇಡೀ ದೇಶ ಸೈಲೆಂಟ್ ಆಗಿ ಕೂತು ಬಿಡುತ್ತಲ್ಲ. ಎಷ್ಟು ಜನರ ಹಿಂಗ್ ಕಗ್ಗೋಲೆ ಆಯ್ತು ಯಾವಾಗಲಾದ್ರೂ ಯೋಚನೆ ಮಾಡಿದ್ದೀರಾ? ಸುಭಾಷ್ ಚಂದ್ರ ಬೋಸ್ ಅನ್ನುವಂತ ಶ್ರೇಷ್ಠ ಸೇನಾನಿ ಈ ದೇಶಕ್ಕೋಸ್ಕರ ವಿದೇಶದಲ್ಲಿ ನಿಂತು ಸೇನೆ ಕಟ್ಟಿ ಹೋರಾಟ ಮಾಡ್ತಿದ್ರು. ಅವರು ಸೈಗಾನ್ ನಿಂದ ಅವ್ರ ವಿಮಾನ ಹಾರಿ ಹೋಯ್ತು. ಸುಭಾಷ್ ಚಂದ್ರ ಬೋಸರು ಹೋಗಬೇಕಾದ್ರೆ ವಿಮಾನ ಆಕ್ಸಿಡೆಂಟ್ ಆಗಿ ಸುಭಾಷ್ ಚಂದ್ರ ಬೋಸರು ಪ್ರಾಣ ಕಳ್ಕೊಂಡ್ರು ಅಂತ ಸುದ್ದಿ ಬಂತು. ಅದಾದ ಕೆಲವು ದಿನಗಳಲ್ಲಿ ಗಂಭೀರವಾದ ವಿಚಾರವನ್ನು ಹೇಳ್ತೀನಿ. ಈ ಪ್ರಶ್ನೆನ ದಯವಿಟ್ಟು ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ಕೇಳಿ. ಅದಾದ ಕೆಲವು ದಿನಗಳಲ್ಲಿ ಈ ದೇಶದ ಭಾವಿ ಪ್ರಧಾನಿಯಾಗಬೇಕಾಗಿದ್ದ ಜವಾಹರ್ಲಾಲ್ ನೆಹರು ಒಂದು ಪತ್ರವನ್ನ ಕ್ಲೆಮೆಂಟ್ ಆಟ್ಲಿ, ಇಂಗ್ಲೆಂಡಿನ ಮುಂದಿನ ಅಧ್ಯಕ್ಷನಾಗಬೇಕಾಗಿದ್ದ ಕ್ಲೆಮೆಂಟ್ ಆಟ್ಲಿಗೆ ಪತ್ರ ಬರೆದು ಕೇಳ್ತಾರೆ, ಆಟ್ಲಿ ಸಾಹೇಬ್ರೆ, ರಷ್ಯಾ ನಿಮ್ಮ ಮಿತ್ರ ಪಕ್ಷ ಅಂತ ನೀವು ಹೇಳ್ಕೊಳ್ತೀರಿ, ಯುದ್ಧದಲ್ಲಿ ನಿಮ್ ಜೊತೆಗೆ ಸೇರ್ಕೊಂಡು ಹೋರಾಟ ಮಾಡ್ತಿದೆ. ಆದ್ರೆ ಇದೇ ರಷ್ಯಾ ನಿಮ್ಮ ವಿರೋಧಿಯಾಗಿರುವಂತ ಸುಭಾಷ್ ಚಂದ್ರ ಬೋಸರಿಗೆ ಉಳ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ ಸುದ್ದಿ ನಮ್ಮ ಹತ್ರ ಬಂದಿದೆ. ಇನ್ ಮುಂದೆ ಏನ್ ಮಾಡಬೇಕು ಅಂತ ನೀವು ನಿರ್ಧಾರ ಮಾಡಿ ಅಂತ ಕ್ಲೆಮೆಂಟ್ ಆಟ್ಲಿಕ್ ಪತ್ರ ಬರೀತಾರಲ್ರಿ. ಯಾರ್ರೀ ದ್ರೋಹಿಗಳು?
ಯಾರು ಈ ದೇಶವನ್ನು ನುಂಗಿದ್ದು? ಯಾವ ವ್ಯಕ್ತಿಯ ಹೆಸರನ್ನು ಕೇಳಿದ್ರೆ ತರುಣರ ಎದೆಯಲ್ಲಿ ದಗ 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 ಬೆಂಕಿ ಉರಿಯುತ್ತೋ ಆ ವ್ಯಕ್ತಿ ಸತ್ತೋದ ಅಂತ ಹೇಳಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿಯಾಗಿ ಎಲ್ಲರೂ ಪ್ರಾಣ ಬಿಟ್ಟುಬಿಟ್ರಲ್ಲ. ಏನ್ರಿ ಅವಸ್ಥೆ ಇದು? ಅನೇಕ ಕಮಿಟಿಗಳನ್ನ ರಚಿಸಿದ್ರು, ಆ ಕಮಿಟಿಗಳಿಗೆ ಕೆಲಸ ಮಾಡ್ಲಿಕ್ಕೆ ಕೊಡದೇ ಇರುವಂತ ದೀನ ಪರಿಸ್ಥಿತಿ ಬಂದ್ಬಿಡುತ್ತಲ್ಲ. ಯಾಕೆ ಹಿಂಗಾಯ್ತು? ಯಾಕೆ ಸುಭಾಷ್ ಚಂದ್ರ ಬೋಸರು ಈ ದೇಶದಲ್ಲಿ ಯಾವುದೋ ಕಾಡ್ನಲ್ಲಿ ಯಾವುದೋ ದೇವಸ್ಥಾನದಲ್ಲಿ ಸಾಧುವಾಗಿ ತಮ್ಮ ಜೀವನದ 85-86 ವರ್ಷದವರೆಗೂ ಬದುಕುಳಿಬೇಕಾಗಿತ್ತು ಅಂತ ಯಾವತ್ತಾದ್ರೂ ಪ್ರಶ್ನೆ ಮಾಡಬೇಕು ಅಂತ ಅನಿಸಿದ್ಯೇನು? ಇವತ್ತು ಪ್ರಶ್ನೆ ಮಾಡ್ಬೇಕ್ರಿ. ನಾವ್ ಇವತ್ತು ಪ್ರಶ್ನೆ ಮಾಡಲಿಲ್ಲ ಅಂತಂದ್ರೆ ಈ ದೇಶ ಪೂರ್ಣ ಪ್ರಮಾಣದಲ್ಲಿ ನಾಶವಾಗಿ ಹೋಗ್ಬಿಡುತ್ತೆ. ನನ್ನ ನೆಚ್ಚಿನ ಮಿತ್ರರೇ, ಪ್ರಶ್ನೆ ಮಾಡುವಂತ ಅವಕಾಶ ಬಂದಿದೆ. ನಮಗೆ ಪ್ರಶ್ನೆ ಮಾಡ್ಲಿಕ್ಕೆ ಅವಕಾಶ ಸಿಕ್ಕೋದು 5 ವರ್ಷಗಳಿಗೆ ಒಮ್ಮೆ ಮಾತ್ರ. ಅಂತ ಪ್ರಶ್ನೆಗೆ ಈ ಬಾರಿ ಅವಕಾಶ ಸಿಕ್ಕಿದೆ. ದಯವಿಟ್ಟು ಸುಮ್ಮನೆ ಕೂತ್ಕೊಳ್ಬೇಡಿ. ಈ ಪ್ರಶ್ನೆಯನ್ನ ಕೇಳಿ ಈ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗುತ್ತೋ ಇಲ್ವೋ ಅಂತ ಒಂದು ಸಲ ನೋಡ್ಬಿಡೋಣ. ಒಂದನೇದು. ಎರಡನೇದು, ಇಂಥ ಪ್ರಶ್ನೆಗಳಿಗೆ ಉತ್ತರ ಸಿಗ್ತಾ ಹೋದಂತೆ ನನ್ನ ಭಾರತ ಜಗತ್ತಿನ ಶ್ರೇಷ್ಠ ಭಾರತವಾಗುತ್ತೆ. ಇದೇ ಕನಸನ್ನ ಹೊತ್ಕೊಂಡು ನಾವೆಲ್ಲ ಹುಚ್ಚರಂತೆ ತಿರುಗಾಡ್ತಿದ್ದೀವಿ. ಒಂದು ದೊಡ್ಡ ಕನಸು ನಮಗಿದೆ. ಇಡೀ ಭಾರತ ಆಕಾಶದ ಎತ್ತರಕ್ಕೆ, ಮುಗಿಲಿನೆತ್ತರಕ್ಕೆ ಬೆಳೆದು ನಿಲ್ಲಬೇಕು ಅನ್ನುವಂತ ಆ ಕನಸನ್ನ ಹೊತ್ತು ಸಾಕ್ತಾ ಇದ್ದೀವಿ. ನಾವು ನೀವು ಅಂತ ಅದ್ಭುತವಾದ ಭಾರತವನ್ನ ಕಾಣೋಣ ಅಂತ ಹೇಳ್ತಾ ನಾನು ಹೇಳಿದ್ರೆ ಆರೋಪ ಅಂತ ತಿಳ್ಕೊಳ್ಬೇಡಿ. ಸುಭಾಷ್ ಚಂದ್ರ ಬೋಸರ ಹತ್ಯೆ ಅಂದ್ರೆ ಹತ್ಯೆಯನ್ನು ಮುಚ್ಚಿಟ್ಟಿದ್ದು ಅಥವಾ ಅವ್ರು ಬದುಕಿದ್ದನ್ನು ಮುಚ್ಚಿಟ್ಟವರನ್ನ ಮೂಲೆ ಗುಂಪು ಮಾಡೋ ಪ್ರಯತ್ನ ಮಾಡಿದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರದ್ದನ್ನ ನಾನಂತೂ ಹತ್ಯೆ ಅಂತಾನೆ ಕರಿತೀನಿ. ಆನಂತರದ ದಿನಗಳಲ್ಲಿ ಬಹಳ ಗಂಭೀರವಾದ ಸಮಸ್ಯೆ. ಅನೇಕರು ಇದನ್ನು ಮಾತನಾಡ್ತಾರೆ. ಇಂದಿರಾ ಗಾಂಧಿಯವರ ಹತ್ಯೆ ಆಯಿತು. ಇಂದಿರಾ ಗಾಂಧಿಯವರ ಹತ್ಯೆ ಆದಾಗ ಗಂಭೀರವಾದ ಸಮಸ್ಯೆ ಇದು, ಎಲ್ಲರೂ ಕೇಳಬೇಕಷ್ಟೇ. ನಾನು ಈ ಪ್ರಶ್ನೆ ರೈಸ್ ಮಾಡಬೇಕು ಅಂತಾನೆ ಕೂತಿರೋದು. ಅವತ್ತು ಸೋನಿಯಾ ಗಾಂಧಿಯವರು ಅವರ ಸೊಸೆ ಪಕ್ಕದಲ್ಲೇ ಇದ್ದಂತ AIIM ಅನ್ನಂತ ಹಾಸ್ಪಿಟ್ಲಿಗೆ ಬಿಟ್ಟು ಸ್ವಲ್ಪ ದೂರದಲ್ಲಿರುವಂತ ಇನ್ನೊಂದು ಹಾಸ್ಪಿಟಲ್ಗೆ ಕಳಿಸಿ ಅಲ್ಲಿಗೂ ಒಳಗೋಗೋಕ್ಕಿಂತ ಮುಂಚೆ ವಾಪಸ್ ಕರೆಸಿ ಈ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಹೇಳಿದ್ರು. ಬಹುಶಃ ಅರ್ಜೆಂಟಲ್ಲಿ ಹಂಗೆ ಮಾಡಿದ್ದಿರ್ಬೋದು, ನಂಗೆ ಗೊತ್ತಿಲ್ಲ. ಆದ್ರೆ ಆಮೇಲೆ ರಿಪೋರ್ಟ್ ಬಂತು, ಇಂದಿರಾ ಗಾಂಧಿ ಸತ್ತಿದ್ದು ನೇರವಾಗಿ ಗುಂಡಿನ ದಾಳಿಯಿಂದಲ್ಲ, ರಕ್ತದ ಕೊರತೆಯಿಂದಾಗಿ ಅಂತ. ಈ 24 ನಿಮಿಷ ಉಳಿಸಿದ್ದಿದ್ರೆ ಇಂದಿರಾ ಗಾಂಧಿ ಉಳಿತಿದ್ರೇನೋಪ್ಪ, ನಂಗೆ ಗೊತ್ತಿಲ್ಲ. ಸುಮ್ಮನೆ ಪ್ರಶ್ನೆ ಕೇಳ್ತಿದ್ದೀನಷ್ಟೇ, ಉತ್ತರ ಯಾರು ಬೇಕಿದ್ರು ಕೊಡ್ಬೋದು. ಆಮೇಲಿನ ದಿನಗಳಲ್ಲಿ ರಾಜೀವ್ ಗಾಂಧಿ ಅವರ ಹತ್ಯೆ ಆಯ್ತು. ಒಂದು ಪುಸ್ತಕ ಬಂತು, ದ ರಿಯಲ್ ಪೆಪ್ಸಿ ದ ರಿಯಲ್ ಸ್ಟೋರಿ ಅಂತ. ಕಾಂಗ್ರೆಸ್ಸಿನ ಕೆಲವು ಶಾಸಕರು ಈ ಪುಸ್ತಕದಲ್ಲಿರೋ ಮಾಹಿತಿನ ಕೊಡ್ತಿದ್ದೀನಿ, ಇದು ನನ್ನ ಆರೋಪವೂ ಅಲ್ವಾ, ಕೇಳೋ ಪ್ರಶ್ನೆ ಅಷ್ಟೇ. ಯಾರು ಬೇಕಿದ್ರು ಉತ್ತರ ಕೊಡ್ಬೋದು ಇದಕ್ಕೆ, ಅಥವಾ ತಪ್ಪು ಅಂತಾನೂ ಹೇಳ್ಬೋದು. ನಂದೇನು ತಪ್ಪಿಲ್ಲ, ನಾನೇನು ಇದರಲ್ಲಿ ಇನ್ವಾಲ್ವ್ಮೆಂಟು ಇಲ್ಲ, ಹತ್ಯೆಯಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ, ಕೇಳೋದ್ರಲ್ಲೂ ಇನ್ವಾಲ್ವ್ಮೆಂಟ್ ಇಲ್ಲ. ಪುಸ್ತಕದಲ್ಲಿರೋದನ್ನ ನಿಮ್ ಮುಂದೆ ಇಡ್ತಿದ್ದೀನಿ ಅಷ್ಟೇ. ಆ ಪುಸ್ತಕದಲ್ಲಿ ಹೇಳ್ತಾರೆ, ಕೆಲವು ಕಾಂಗ್ರೆಸ್ನ ಮಂತ್ರಿಗಳು, ಅವ್ರು ಕೊಟ್ಟಿರೋ ಹೆಸರುಗಳು ಅದರಲ್ಲಿ ಉಲ್ಲೇಖ ಇವೆ, ಅವರು ಅನೇಕ ಬಾರಿ ರಾಜೀವ್ ಗಾಂಧಿ ಹತ್ಯೆಗಿಂತ ಮುಂಚೆ ತಮಿಳುನಾಡಿನಿಂದ ಶ್ರೀಲಂಕಾಕ್ಕೆ ಹೋಗಿ ಬರ್ತಾ ಇದ್ರು, LTT ಯೊಂದಿಗೆ ಒಂದು ಸಂಪರ್ಕ ಏರ್ಪಡಿಸಿದ್ರು ಅಂತ. ಆಮೇಲೆ ಯಾರೋ ಹೇಳಿದ್ರು ಇದರಲ್ಲೂ ಕೂಡ ಪರಿವಾರದ್ದೇ ಕೈವಾಡ ಇತ್ತು. ನನ್ಗೆ ಗೊತ್ತಿಲ್ಲ ರೀ. ಇಂದಿರಾ ಗಾಂಧಿಯವರು ತಮ್ಮ ಮಗ ಸಂಜಯ್ ಗಾಂಧಿಯನ್ನ ಹತ್ಯೆ ಮಾಡಿಸಿದ್ರು ಅಂತ ಹೇಳ್ತಾರೆ. ಇದು ಕೂಡ ನನ್ನ ಆರೋಪ ಅಲ್ಲ, ಎಲ್ಲರೂ ಹೇಳೋದನ್ನು ಪ್ರೆಸೆಂಟ್ ಮಾಡ್ತಿದ್ದೀನಿ ಅಷ್ಟೇ. ಮಾಧವರಾವ್ ಸಿಂಧ್ಯಾ ಇದ್ದಕ್ಕಿದ್ದಂತೆ ಒಂದಿನ ಆಕ್ಸಿಡೆಂಟಲ್ ಸತ್ತೋದ್ರು. ರಾಜೇಶ್ ಪೈಲಟ್ರು ಇದ್ದಕ್ಕಿದ್ದಂತೆ ಒಂದಿನ ಭೂಮಿಯ ಮೇಲೆ ಅವರು ರಸ್ತೆಯಲ್ಲಿ ಕಾರಲ್ಲಿ ಹೋಗ್ತಿರ್ಬೇಕಾದ್ರೆ ಬಹುಶಃ ಅವರು ತೀರ್ಕೊಂಡ್ರು. ಎಷ್ಟು ಆಕ್ಸಿಡೆಂಟ್ಗಳು ಈ ದೇಶದಲ್ಲಿ. ಈ ಯಾವುದೇ ಆಕ್ಸಿಡೆಂಟ್ಗಳ ಬಗ್ಗೆ ಎಲ್ಲೂ ಕೂಡ ತನಿಖೆ ನಡೆಯೋಲ್ಲ, ಎಲ್ಲೂ ಕೂಡ ಚರ್ಚೆ ನಡೆಯೋಲ್ಲ. ಯಾಕೆ ಹಿಂಗೆ? 1 ವರ್ಷದ ಹಿಂದೆ ನಡೆದಿರುವಂತಹ ಹತ್ಯೆ ಬಗ್ಗೆ CBI ತನಿಖೆ ಆಗಬೇಕು ಅಂತ ನಾವೆಲ್ಲ ಹಠ ಹಿಡಿದು ಕೂತಿದ್ದೀವಿ. ಹಾಗಿದ್ಮೇಲೆ ಈ ದೇಶದಲ್ಲಿ ಇಷ್ಟೆಲ್ಲ ನಾಯಕರು, ಪ್ರಧಾನಿಯಾಗುವ ಯೋಗ್ಯತೆ ಇರುವಂತ ನಾಯಕರೆಲ್ಲ ಸಾರಾಸಗಟಾಗಿ ಸಾಯ್ತಾ ಹೋಗ್ತಾರಲ್ಲ, ಇದಕ್ಕೆ ತನಿಖೆ ಬೇಡವಾ? ಇವತ್ತು ಬಿಹಾರದ ಪಟ್ನಾದಲ್ಲಿ ನರೇಂದ್ರ ಮೋದಿ ಅವರು ಭಾಷಣಕ್ಕೆ ಹೋಗಿದ್ದಾಗ 6 ಬಾಂಬ್ಗಳು ಸ್ಫೋಟಗೊಂಡಿವೆ. ನನಗೆ ಇದುವರೆಗೂ ಸಿಕ್ಕ ಮಾಹಿತಿ ಪ್ರಕಾರ 7 ಜನರು ತೀರಿಕೊಂಡಿದ್ದಾರೆ ಅಂತ. ತಪ್ಪಾಗಿದ್ರು ಇರಬಹುದು, ಕರೆಕ್ಷನ್ ಆಮೇಲೆ ಬರಬಹುದು. ಈ 6-7 ಜನರನ್ನ 4-5 ಲಕ್ಷ ಜನ ಸೇರಿರುವಂತ ಜಾಗದಲ್ಲಿ 6-7 ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಸ್ವಲ್ಪ ವ್ಯತ್ಯಾಸವಾಗಿ ಬಾಂಬ್ ಬ್ಲಾಸ್ಟ್ ಆಗಿರುವಂತ ಜಾಗ ಅಕಸ್ಮಾತ್ ಸ್ಟೇಜ್ ಹತ್ರ ಆಗಿದ್ದಿದ್ರೆ ನಂಗೆ ನೆನಪಿಸ್ಕೊಂಡ್ರು ಎದೆ ಒಡೆಯುತ್ತೆ. ಇದಕ್ಕೂ ತನಿಖೆ ನಡೆಯಲ್ವಾ? ತನಿಖೆ ನಡಿಬಾರದು ಅಂತಿದ್ಯಾ?
ಯಾರು ಈ ಪ್ರಶ್ನೆಗೆಲ್ಲ ಉತ್ತರ ಕೊಡೋರು? ಈ ಪ್ರಶ್ನೆಗಳನ್ನ ಇವತ್ತು ಕೇಳಬೇಕಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನಾನು ನಿಮ್ಮ ಮುಂದೆ ಇಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇಡೀ ರಾಜ್ಯ ಇದ್ರ ಬಗ್ಗೆ ಚರ್ಚೆ ನಡೆಸುತ್ತೆ, ಇಡೀ ದೇಶ ಇದ್ರ ಬಗ್ಗೆ ಚರ್ಚೆ ನಡೆಸುತ್ತೆ. ಈ ದೇಶದಲ್ಲಿ ನಡೆದಿರುವಂತ ಕೆಲವು ಘಟನೆಗಳ ಬಗ್ಗೆ ನಾವು ಯಾವತ್ತೂ ತಲೆನೇ ಕೆಡಿಸ್ಕೊಳ್ಳಿಲ್ಲ. ಇವತ್ತು ಉತ್ತರ ಪ್ರದೇಶದ ಉನ್ನಾವ್ ಭಾಗದಲ್ಲಿ ಒಂದು ಉತ್ಖನನ ನಡೀತಾ ಇದೆ. ಯಾವುದೋ ಸ್ವಾಮೀಜಿ ಒಬ್ರು ಕನಸು ಕಂಡ್ರು, ಆ ಸ್ವಾಮೀಜಿ ಬಗ್ಗೆ ಗೌರವ ಇದೆ ನಮಗೆ. ಅವರು ಕನಸು ಕಂಡು ಹೇಳಿದ್ರು, ನಾನು ಅಲ್ಲಿ ಅಪಾರವಾದ ನಿಧಿಯನ್ನು ನೋಡಿದ್ದೀನಿ ಅಂತ. ಸರ್ಕಾರ ಕೂಡಲೇ ಹಿಂದೆ ಬಿತ್ತು ಆ ನಿಧಿಯ ನಿಕ್ಷೇಪವನ್ನು ಅಗಿಸ್ಲಿಕ್ಕೋಸ್ಕರ ಒಂದು ದೇವಸ್ಥಾನದ ಸುತ್ತ ಉತ್ಖನನ ಶುರು ಮಾಡ್ತು. ನಾನು ಸುಮ್ಮನೆ ಅನ್ಕೊಂಡೆ, ಇದೇ ಕನಸನ್ನ ಉಡುಪಿಯ ಪೇಜಾವರ ಶ್ರೀಗಳು ಕಂಡು ನರೇಂದ್ರ ಮೋದಿ ಗುಜರಾತ್ನಲ್ಲಿ ಉತ್ಖನನ ನಡೆಸಿದ್ದಿದ್ರೆ ನಮ್ಮ ದೇಶದ ಬುದ್ಧಿಜೀವಿಗಳೆಲ್ಲ ಎದ್ದೆದ್ದು ಕುಣಿದಾಡ್ಬಿಟ್ರವರು. ಅಲ್ಲೊಂದು ದೆವ್ವದ ನರ್ತನವೇ ನಡೆದಿರ್ತಿತ್ತು. ಆದ್ರೆ ಯಾರು ಈಗ ಮಾತಾಡೋದಿಲ್ವಲ್ಲ? ಮಾಡ್ತಿರೋದು ಕಾಂಗ್ರೆಸ್ ಸರ್ಕಾರ ಅಂತ. ಆದ್ರೆ ನನಗೆ ಇದನ್ನು ಕೆದಕಬೇಕಾದ್ರೆ ಗೊತ್ತಾಯ್ತು, ಬರೀ ಇವತ್ತು ಮಾತ್ರ ಉತ್ಖನನ ಮಾಡಿರೋದಲ್ಲ. ಈ ದೇಶದಲ್ಲಿ ಎಮರ್ಜೆನ್ಸಿ ಹೇರಿದಾಗ ದೂರದ ರಾಜಸ್ಥಾನದ ಜೈಪುರ್ನಲ್ಲಿ ಒಂದು ದೊಡ್ಡ ಕೋಟೆಯಲ್ಲಿ ಅಪಾರವಾದ ಚಿನ್ನ ಇದೆ ಅಂತ ಸುದ್ದಿ ಇತ್ತು. ಈ ಚಿನ್ನವನ್ನ ಮುಟ್ಲಿಕ್ಕೆ ಮೊಘಲರು ಧೈರ್ಯ ಮಾಡಲಿಲ್ಲ, ಈ ಚಿನ್ನವನ್ನ ಮುಟ್ಲಿಕ್ಕೆ ಬ್ರಿಟಿಷರು ಧೈರ್ಯ ಮಾಡಲಿಲ್ಲ. ಆದ್ರೆ ಎಮರ್ಜೆನ್ಸಿಯ ಕಾಲಕ್ಕೆ ಜೈಪುರದಲ್ಲಿ 7 ದಿನಗಳ ಕಾಲ ಕರ್ಫ್ಯೂ ಹಾಕಿ ಸಂಜಯ್ ಗಾಂಧಿಯವರು ಒಂದು ಸೈನ್ಯದ ದೊಡ್ಡ ಪಡೆಯನ್ನೇ ತಗೊಂಡು ಬಂದು ಹೋಗಬೇಕಾದ್ರೆ 60 ಲಾರಿಗಳಲ್ಲಿ ಏನನ್ನೋ ತುಂಬಿಸ್ಕೊಂಡು ಹೋದ್ರು ಅಂತ ಇವತ್ತಿಗೂ ಜೈಪುರದ ಜನತೆ ಮಾತಾಡ್ತಾರಲ್ಲ. ಯಾರಿಗೂ ಲೆಕ್ಕಾಚಾರ ಕೊಡಬೇಕು ಇವರು? ಯಾರೀ ಪ್ರಶ್ನೆಗೆ ಉತ್ತರ ಕೊಡಬೇಕು? ಕಳೆದ 10 ವರ್ಷಗಳಲ್ಲಿ ಈ UPA ಸರ್ಕಾರ ಇಂಥವುಗಳನ್ನೆಲ್ಲ ಮುಚ್ಚಿಟ್ಟು ತನಗೆ ಎದುರಿಗೆ ಯಾರ್ಯಾರು ನಿಂತ್ಕೊಳ್ತಾರೋ ಅವ್ರನ್ನ ಮಟ್ಟ ಹಾಕ್ಲಿಕ್ಕೆ ದೊಡ್ಡ ಪ್ರಯತ್ನ ಮಾಡ್ತಿದ್ಯಲ್ಲ. ಇದೇ UPA ಸರ್ಕಾರ ರೂಪಾಯಿ ವ್ಯಾಲ್ಯೂ ಸರ್ ಅಂತ ಕೆಳಗಿಳಿದು 70 ಮುಟ್ಲಿಕ್ಕೆ ಬಂದಾಗ ಯಾವ ತರದ ಪರಿಸ್ಥಿತಿ ನಿರ್ಮಾಣ ಆಯ್ತು? ಯಾರೋ ತಮಾಷೆ ಮಾಡ್ತಾ ಹೇಳಿದ್ರು, UPA ಸರ್ಕಾರ ಮನಮೋಹನ್ ಸಿಂಗರ್ದು ಹೆಂಗಿದೆ ಅಂತಂದ್ರೆ, ಮನಮೋಹನ್ ಸಿಂಗರ್ ಕೈಲಿ ಅಧಿಕಾರ ಕೊಟ್ಟಾಗ $1 ಈಕ್ವಲ್ ಟು ರಾಹುಲ್ ಗಾಂಧಿಯ ವಯಸ್ಸಿನಷ್ಟಿತ್ತಂತೆ, 44 ರೂಪಾಯಿ. 10 ವರ್ಷಗಳ ಆಳ್ವಿಕೆಯಲ್ಲಿ ಮನಮೋಹನ್ ಸಿಂಗರ ಸಾಧನೆ ಏನು ಅಂತಂದ್ರೆ $1 ಈಕ್ವಲ್ ಟು ಸೋನಿಯಾ ಗಾಂಧಿಯ ವಯಸ್ಸಿಗೆ ತಂದು ನಿಲ್ಲಿಸಿದ್ರು, 66, 68, 69. ಯಾರೋ ಹೇಳಿದ್ರು, ಇನ್ನೊಂದು 5 ವರ್ಷ ನೀವು ಇವ್ರ ಕೈಲಿ ಕೊಟ್ಟು ನೋಡಿ, ಮನಮೋಹನ್ ಸಿಂಗ್ ಬಿಡಲ್ಲ, ಆ $1 ಈಕ್ವಲ್ ಟು ತನ್ನ ವಯಸ್ಸಿಗೆ ರೂಪಾಯಿ ಮಾಡಿಯೇ ಹೋಗ್ತಾರೆ, 88ವರೆಗೂ ತಗೊಂಡು ಹೋಗಬೇಕು ಅಂತ ಹಠ ಅವರದ್ದು ಅಂತ, ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಆದ್ರೆ ಯೋಚನೆ ಮಾಡಿ, ಈ ರೂಪಾಯಿ ವ್ಯಾಲ್ಯೂ ಕೆಳಗಿಳಿತಾ ಇರಬೇಕಾದ್ರೆ ನಾವೆಲ್ಲರೂ ಬ್ಲೇಮ್ ಮಾಡಿದ್ದು RBI ಗವರ್ನರ್ನ. RBI ಗವರ್ನರ್ ಇದ್ದಕ್ಕಿದ್ದಂತೆ ಚೇಂಜ್ ಆದ್ರು, ಅವ್ರ ಅವಧಿ ಮುಗಿತು, ಮತ್ತೊಬ್ಬರು ಬಂದ್ರು. ಅವರು ಚಿದಂಬರಮ್ಮನ್ನ ಅತ್ಯಂತ ಆಪ್ತರು ಅಂತ ಕರೀತಾರೆ. ಈ ವ್ಯಕ್ತಿ ಗವರ್ನರ್ ಆಗಿ ಕೂತ್ಕೊಂಡ್ರು. ಇವ್ರು ಕೂತ್ಕೊಂಡ 2-3 ದಿನಗಳಲ್ಲೇ ಬದಲಾವಣೆಗಳು ಬಂದ್ಬಿಟ್ಟು ಮತ್ತೆ ವಾಪಸ್ ನಿಧಾನವಾಗಿ ರೂಪಿ ಮೇಲೆ ಹೋಯ್ತು. ನನಗೂ ತಲೆ ಕೆಡ್ತು. ನಾನು ಒಬ್ಬ ಎಕನಾಮಿಸ್ಟ್ ಕೇಳಿದೆ, ಅಲ್ಲ ಸರ್, ನೀವು ಇದ್ದಕ್ಕಿದ್ದಂತೆ ಇದು ವಾಪಸ್ ಹೋಗ್ಲಿಕ್ಕೆ ಏನು ಕಾರಣ? ಏನಾಯ್ತು? ಏನಾದ್ರೂ ಕೆಲಸ ಮಾಡಿರ್ಬೇಕಲ್ಲ, ಏನ್ ಮಾಡಿದ್ರು ಅಂತ ಕೇಳಿದ್ರೆ ಎಕನಾಮಿಸ್ಟ್ ಹೇಳ್ತಾರೆ, ನನಗೂ ಗೊತ್ತಾಗ್ತಿಲ್ಲ ಸರ್, ಏನ್ ಮಾಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ, ಯಾಕೆ ಹಿಂಗೋಯ್ತು ಅಂತ. ಮೊನ್ನೆಯ ಎಕನಾಮಿಕ್ಸ್ ಟೈಮ್ಸ್ ನಲ್ಲಿ ಕೆಲವು ಎಕನಾಮಿಸ್ಟ್ಗಳು ಬರೀತಾರೆ, ಕೆಲವು ಬಿಸ್ನೆಸ್ ಮನ್ಗಳು ಹೇಳ್ತಾರೆ, ರೂಪಾಯಿ ವ್ಯಾಲ್ಯೂ ವಾಪಸ್ ಗಟ್ಟಿಯಾಗಿರೋದು ಯಾಕೆ ಗೊತ್ತಾ? ಯಾಕೆ ಅಂತಂದ್ರೆ ಎಕನಾಮಿಕ್ಸ್ ಟೈಮ್ಸ್ ಹೇಳುತ್ತೆ, ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ ನೋಡ್ದು ಅವರೇ ಹೇಳ್ತಾರೆ, ಯಾಕೂ ಇಲ್ಲ, ನರೇಂದ್ರ ಮೋದಿ ಪ್ರಧಾನಿ ಆಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಇಡೀ ಶೇರ್ ಮಾರ್ಕೆಟ್ ನಲ್ಲಿ ಅಲ್ಲೋಲ ಕಲ್ಲೋಲ ಶುರುವಾಗಿದೆ, ರೂಪಾಯಿಗೆ ಬಲ ಬಂದಿದೆ ಅಂತ. ಈ RBI ಗವರ್ನರ್ ಯಾರು ಬಂದಿದ್ರು ಪುಣ್ಯಾತ್ಮ, ಆ ಪುಣ್ಯಾತ್ಮ ಈ ದೇಶದ ಎಲ್ಲ ದೇವಸ್ಥಾನಗಳಿಗೂ, ಪ್ರಮುಖ ದೇವಸ್ಥಾನಗಳಿಗೆ ಪತ್ರ ಬರೆದು ನಿಮ್ಮ ಹತ್ರ ಎಷ್ಟೆಷ್ಟು ಚಿನ್ನ ಇದೆ ಲೆಕ್ಕಾಚಾರ ಕೊಡಿ ಅಂತ ಕೇಳಿದ್ರು. ದೇವಸ್ಥಾನಗಳ ಚಿನ್ನದ ಮೇಲೆ ಕಣ್ಣು. ಭೂಮಿಯ ಒಳಗಿದ್ದ ಚಿನ್ನ ಖಾಲಿ ಆಯ್ತು, ಎಲ್ಲಗದ್ರು ಏನೂ ಸಿಗ್ತಾ ಇಲ್ಲ. ಉನ್ನಾವ್ನಲ್ಲಿ ಅಗದ್ರೆ ಒಂದೆರಡು ಬಳೆ ಚೂರು ಸಿಕ್ತಂತೆ, ಒಂದ್ ಸ್ವಲ್ಪ ಕಬ್ಬಿಣದ ಚೂರು ಸಿಕ್ತಂತೆ. ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ಅದೇ ಖುಷಿ, ಇದು 19ನೇ ಶತಮಾನಕ್ಕೆ ಸೇರಿದ್ದು ಅಂತ ಖುಷಿಯಾಗಿ ಹೇಳ್ಕೊಂಡು ತಿರುಗಾಡ್ತಿದ್ದಾರೆ. ನಾನಂದೆ, ಹಂಪಿಗೆ ಬನ್ನಿ, ನೀವು ಎಲ್ಲಗದ್ರು 16ನೇ ಶತಮಾನಕ್ಕೆ ಸೇರಿದ ಇಟ್ಟಿಗೆನೆ ಸಿಗ್ತವೆ, ಇದೇನು ಮಹಾಬರ್ರಿ ಅಂತ ಕರೆದೆ ಅವ್ರಿಗೇನೋ ಖುಷಿ, ನಾವೇನೋ ಸಾಧನೆ ಮಾಡಿದ್ದೀವಿ ಅಂತ. ಆದ್ರೆ ಸುಮ್ಮನೆ ಯೋಚನೆ ಮಾಡಿ, ಅವರು ಈಗ ಭೂಮಿ ಕೆಳಗಿರೋ ಚಿನ್ನ ಖಾಲಿ ಆಯ್ತು ಅಂದಾಗ ದೇವಸ್ಥಾನದಲ್ಲಿ ಕೂಡಿಟ್ಟಿರೋ ಚಿನ್ನಕ್ಕೆ ಕಣ್ಣು ಹಾಕಿದ್ರಲ್ಲ. ಎಲ್ಲ ದೇವಸ್ಥಾನಗಳಿಗೂ ಪತ್ರ ಬರೆದು ಎಷ್ಟು ಚಿನ್ನ ಇದೆ ಹೇಳಿ ಅಂತಂದ್ರು. ನನ್ನ ದೇವಸ್ಥಾನದ ಅನೇಕರು ಹೆದರ್ಕೊಂಡು ಚಿನ್ನದ ಕುರಿತಂತೆ ಪತ್ರ ಬರಿತೀವಿ ಅಂತ ಹೊರಟಾಗ ಗುರುವಾಯೂರಿನ ದೇವಸ್ಥಾನದವ್ರು ಪತ್ರ ಬರೆದ್ರು, ಈ ಚಿನ್ನ ಏನ್ ನಿಮ್ಮಪ್ಪನ ಆಸ್ತಿನ, ನಾವು ನಿಮ್ಗೆ ಲೆಕ್ಕನೂ ಕೊಡಲ್ಲ,
ಚಿನ್ನನೂ ಕೊಡಲ್ಲ. ನಾವು ಕೊಡಲ್ಲ ಅಂದ್ರೆ ಕೊಡಲ್ಲ ಅಂತ ಹಠ ಹಿಡಿದು ಕೂತ್ರು. ನನ್ಗೆ ಬಹಳ ಖುಷಿಯಾಗೋಯ್ತು. ನಾನು ಆಗೊಂದು ಆರ್ಟಿಕಲ್ ನಲ್ಲಿ ಒಂದು 2-3 ಪ್ರಶ್ನೆ ಕೇಳಿದೆ ಅವರಿಗೆ. ಬಹಳ ಸಂತೋಷ. ನೀವು ಚಿನ್ನ ಇಟ್ಕೊಂಡು, ಯಾಕೆ ಚಿನ್ನ ಅಂತಂದ್ರೆ ದೇವಸ್ಥಾನದ ಚಿನ್ನಗಳನ್ನು ತರಿಸ್ಕೊಳ್ಬೇಕಂತೆ, ಈ ಚಿನ್ನನ ಕರಗಿಸಿ ಗಟ್ಟಿ ಮಾಡಿಡ್ಬೇಕಂತೆ, ದೇವಸ್ಥಾನದಲ್ಲಿಟ್ಟರೆ ಉಪಯೋಗ ಇಲ್ಲ ಅದು ಅಂತ ತರಿಸಿಟ್ಕೊಂಡು ಗಟ್ಟಿ ಮಾಡಿಕೊಂಡು ಅದರ ಆಧಾರದ ಮೇಲೆ ನೋಟ್ ಪ್ರಿಂಟ್ ಮಾಡಬೇಕು ಅಂತ ಇವರು ಹುನ್ನಾರ. ನಾನು ಸುಮ್ಮನೆ ಒಂದು 2-3 ಪ್ರಶ್ನೆ ಕೇಳಿದೆ. ಏನಿಲ್ಲ ಸರ್, ನೀವು ನೋಟ್ ಪ್ರಿಂಟ್ ಮಾಡಬೇಕು ಅಂತ ಹೆಂಗೂ ಹೋಗ್ತಿದ್ದೀರಾ, ಅದ್ರ ಬದಲು ಒಂದು ಕೆಲಸ ಮಾಡಿ, ನೋಟನ್ನು ಜನರೇಟ್ ಮಾಡೋ ಐಡಿಯಾ ಕೊಡ್ತೀನಿ ನಾನು. ಐಡಿಯಾ ಎಂಥದ್ದು? ಮೊದಲನೇದು, ಸ್ವಿಸ್ ಬ್ಯಾಂಕ್ ನಲ್ಲಿ ಮತ್ತು ಭಾರತದಲ್ಲಿ ನೀವೇ ಇಟ್ಟಿರುವಂತ ಕಪ್ಪು ಹಣ ಹೆಚ್ಚು ಕಡಿಮೆ 400 ಲಕ್ಷ ಕೋಟಿ ರೂಪಾಯಿ ಇದೆ. ಪಾಯಿಂಟ್ ನಂಬರ್ 1, ತರಿಸ್ಕೊಳ್ಳಿ ಅದನ್ನ. ನಮ್ಗೆ ಅರ್ಧ ಪ್ರಾಬ್ಲಮ್ ಸಾಲ್ವ್. ಚಿನ್ನ ಆಮೇಲೆ ನೋಡೋಣ. ದೇಶಕ್ಕೆ ಸಂಕಟ ಬಂದಾಗ ದೇವಸ್ಥಾನದ ಏನ್ರಿ ಮೈ ಮೇಲಿನ ಚಿನ್ನ ತೆಗೆದುಕೊಡುವಂತ ಜನ ನಾವು. ನಮಗೇನ್ ದೇವಸ್ಥಾನದ ಚಿನ್ನದ ಬಗ್ಗೆ ಮೋಹ ಇಲ್ಲ. ಆದ್ರೆ ಮೊದಲು ನೀವು ಕೂಡಿಟ್ಟಿರೋ ಹಣ ಬರಬೇಕಲ್ಲ. ಪಾಯಿಂಟ್ 1 ಉತ್ತರ ಇಲ್ಲ. ಎರಡನೇದು ಕೇಳಿದೆ, ರಾಷ್ಟ್ರಪತಿಗಳನ್ನು ಉಳಿಸ್ಲಿಕ್ಕೋಸ್ಕರ 340 ಕೋಣೆಗಳುಳ್ಳಂತ ಭವ್ಯ ಬಂಗ್ಲೆ ಮಾಡಿಕೊಟ್ಟಿದ್ದೀರಿ ನೀವು. ಅವರ ಮೊಘಲ್ ಗಾರ್ಡನ್ ನಲ್ಲಿ 1200 ಜನ ಕೆಲಸ ಮಾಡ್ತಾರೆ. ಅವರು ತಿರುಗಾಡ್ಲಿಕ್ಕೆ ಅಂತಿರುವಂತ ಮೊಘಲ್ ಗಾರ್ಡನ್, ಈ ಭೂಮಿಯನ್ನ ನಾವು ರಿಯಲ್ ಎಸ್ಟೇಟ್ ಲೆಕ್ಕಾಚಾರದಲ್ಲಿ ಮಾರಾಟ ಮಾಡಿದ್ರೆ ಹೆಚ್ಚು ಕಡಿಮೆ 3 ಲಕ್ಷ ಕೋಟಿ ರೂಪಾಯಿ ಬರುತ್ತಂತೆ. 3 ಲಕ್ಷ ಕೋಟಿ ಅಂದ್ರೆ ಎಷ್ಟು ಗೊತ್ತಾ? ಕರ್ನಾಟಕದ ಬಜೆಟ್ 1 ಲಕ್ಷ ಕೋಟಿ ರೂಪಾಯಿ. ಇಡೀ ವರ್ಷ ಕರ್ನಾಟಕದವರಿಗೋಸ್ಕರ ಖರ್ಚು ಮಾಡೋದು 1 ಲಕ್ಷ ಕೋಟಿ. ರಾಷ್ಟ್ರಪತಿಗಳು ಭೂಮಿಯನ್ನ ಮಾರಿದ್ರೆ 3 ಲಕ್ಷ ಕೋಟಿ, 3 ಟೈಮ್ಸ್ ದ ಬಜೆಟ್. ನಾನು ಹೇಳಿದೆ ಕೊಡೋಣವಾ? ರಾಷ್ಟ್ರಪತಿಗಳು ನಮ್ಮೂರಿಗೆ ಕರ್ಸಿಟ್ಕೊಳ್ತೀವ್ರಿ, ನಾವೆಲ್ಲರೂ ಬದುಕ್ತಾರೆ, ನಮ್ಮ ರಾಷ್ಟ್ರಪತಿಗಳು ತಾನೇ ಬದುಕ್ತಾರೆ, ಏನ್ ಚಿಂತೆ ಇಲ್ಲ ಅಂತ. ಉತ್ತರ ಇಲ್ಲ. ಮೂರನೇದೊಂದು ಪ್ರಶ್ನೆ ನಾವೆಲ್ಲರೂ ಕೇಳಿದ್ವಿ. ರಾಜ್ಘಾಟ್ ನಲ್ಲಿ 3 ಸಮಾಧಿ ಇದೆ. ಮೊದಲನೇದು ವಿತ್ ಡ್ಯೂ ರೆಸ್ಪೆಕ್ಟ್ ಮಹಾತ್ಮ ಗಾಂಧೀಜಿ ಅವರದು, ಎರಡನೇದು ಇಂದಿರಾ ಗಾಂಧಿ ಅವರದು, ಮೂರನೇದು ರಾಜೀವ್ ಗಾಂಧಿ ನೆಹರು ಅವರದು. ಈ 3 ಜನರದಿದೆ. ಈ 3 ಜನರ ಸಮಾಧಿಗೋಸ್ಕರ 141 ಎಕರೆಯ ಪ್ರೆಷಿಯಸ್ ಭೂಮಿ ಬೇಕಾ? ನಾನಂದ್ರೆ ಇದನ್ನ ಮಾರಿದ್ರೆ 1.25 ಲಕ್ಷ ಕೋಟಿ ರೂಪಾಯಿ ಬರುತ್ತೆ. ಈ ಭೂಮಿನ ಮಾರಾಟ ಮಾಡೋಣ, ಆ ಸಮಾಧಿಯನ್ನ ಇಲ್ಲೆಲ್ಲಾದ್ರೂ ಶಿಫ್ಟ್ ಮಾಡ್ಕೊಳ್ಳಿ, ನಾವು ಕೊಡ್ತೀವಿ, ಜಾಗ ಕೊಡ್ತೀವಿ, ಏನ್ ಟೆನ್ಷನ್ ಮಾಡ್ಕೋಬೇಡಿ, ನಾವು ಶಿಫ್ಟ್ ಮಾಡ್ಕೊಳ್ತೀವಿ. ಆ 141 ಎಕರೆ ಜಮೀನನ್ನು ಮಾರಾಟ ಮಾಡೋಣ ಅಂದ್ರೆ ಉತ್ತರ ಇಲ್ಲ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಅಗೌರವದ ಕಾರಣದಿಂದಾಗಲ್ಲ. ಈ ದೇಶದಲ್ಲಿ ದುಡ್ಡಿದೆಯಲ್ಲ, ಈ ದುಡ್ಡನ್ನು ತಾವು ತಮಗೆ ಬೇಕಾದಂತೆ ಬಳಸ್ಕೊಳ್ಳಿಕ್ಕೋಸ್ಕರ ದೇವಸ್ಥಾನಕ್ಕೆ ಕಣ್ಣು ಹಾಕ್ತಾರಲ್ಲ, ಹೊಟ್ಟೆಲ್ ಬೆಂಕಿ ಹಾಕ್ದಂತಾಗಲ್ವೇನ್ರಿ? ಹೊಟ್ಟೆ ಉರಿದು ಹೋಗ್ಬಿಡುತ್ತೆ. ಇವ್ರಿಗೆ ಏನ್ ಮಾಡಬೇಕು ಅಂತ ಬಹಳ ಕೆಲವೊಮ್ಮೆ ಆಕ್ರೋಶ ಉಂಟಾಗುತ್ತೆ. ನನಗೆ ಆಕ್ರೋಶ ಯಾಕೆ ಅಂತಂದ್ರೆ, ದೇವಸ್ಥಾನದ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡಬಹುದು, ರಾಮ ಮಂದಿರ ನಿರ್ಮಾಣ ಆಗಬೇಕು ಅಂತಂದಾಗ ಇವರು ಸಾಧ್ಯ ಇಲ್ಲ ಅನ್ಬಹುದು, ಆದ್ರೆ ರಾಮ ಮಂದಿರದವ್ರ ಹತ್ರ ದುಡ್ಡಿದೆ ಅಂತ ಮಾತ್ರ ಬೇಕು ಅಂತ, ಅದನ್ನು ಮಾತ್ರ ನಮಗೆ ಕೊಟ್ಬಿಡ್ಬೇಕು ಅಂತ. ದೇವಸ್ಥಾನಗಳು ಬೇಡ, ದೇವಸ್ಥಾನಗಳು ಇಟ್ಟಿರೋ ದುಡ್ಡು ಬೇಕು ಅನ್ನೋರನ್ನ ನೀವು ಹೆಂಗ್ರಿ ಸಹಿಸ್ಕೊಳ್ಳೋದು? ದುಡ್ಡಿನ ಹಿಂದೆ ಓಡ್ತಾ 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 ನಮಗೂ ನಿಮಗೂ ಮಾನ ಮರ್ಯಾದೆ ಇಲ್ದಂತೆ ಮಾಡಿಬಿಟ್ಟಿದ್ದಾರೆ ಇವರು. ಆದ್ರೆ ಒಂದು ಲೆಕ್ಕ ಅಂತೂ ಹೌದು, ಇವರುಗಳ ಕಾರಣದಿಂದಾಗಿ ಜಗತ್ತಿನ ಲೆವೆಲ್ ಅಲ್ಲಿ ನಾವು ಶ್ರೀಮಂತರಾಗಿದ್ದೀವಿ. ನಿಮ್ಗೆ ಗೊತ್ತಿಲ್ಲ, ಬಹಳ ಜನರಿಗೆ ಗೊತ್ತಿಲ್ಲ. ಆಗಸ್ಟಾ ವೆಸ್ಟ್ಲ್ಯಾಂಡ್ ಅನ್ನುವಂತ ಒಂದು ಹೆಲಿಕಾಪ್ಟರ್ ಡೀಲ್ ನಡೀತು. 12 ಹೆಲಿಕಾಪ್ಟರ್ಗಳನ್ನ 3 ಇಂಜಿನ್ ಇರುವಂತ ಅತ್ಯಂತ ಪ್ರಮುಖವಾದ ಹೆಲಿಕಾಪ್ಟರ್ಗಳನ್ನು ತಗೊಂಡು ಬಂದ್ರು. ನನಗೆ ಬಹಳ ಖುಷಿ ಆಯ್ತು ಆ ಹೆಲಿಕಾಪ್ಟರ್ಗಳು ಬಂದಾಗ. ಮೋಸ್ಟ್ಲಿ ಇದು ಸೈನ್ಯಕ್ಕೆ ಒಂದು ಶಕ್ತಿ ತುಂಬುತ್ತೆ. ಅಂದ್ರೆ ಈ ಹೆಲಿಕಾಪ್ಟರ್ ಎಂತದ್ದು ಅಂತಂದ್ರೆ, ಅಮೆರಿಕಕ್ಕೆ ಇದನ್ನು ಮಾರ್ಲಿಕ್ಕೆ ಅಂತ ಆ ಕಂಪನಿಯವ್ರು ಹೋದಾಗ ಅಮೆರಿಕ ಹೇಳ್ತು ಹೆಲಿಕಾಪ್ಟರ್ ಅನ್ನೋದು ತುಂಬಾ ಚೆನ್ನಾಗಿದೆ, ಆದ್ರೆ ಇದನ್ನು ತಗೊಳ್ಳೋಷ್ಟು ಶ್ರೀಮಂತರ ನಾವಲ್ಲಪ್ಪ ಅಂತ. ಆಗ ಅವರು ಭಾರತಕ್ಕೆ ಬಂದ್ರು. ಆ ಹೆಲಿಕಾಪ್ಟರ್ನ ಭಾರತ ತಗೊಳ್ತು. ಅಮೆರಿಕಕ್ಕೆ ನಾವು ಕಾಲರ್ ಟೈಟ್, ನಾವು ತುಂಬಾ ಶ್ರೀಮಂತರು ನಿಮಗಿಂತ ಅಂತ. ಆದ್ರೆ ತಗೊಂಡಿದ್ ಯಾಕೆ ಅಂತ ಬಹಳ ಜನರಿಗೆ ಗೊತ್ತಿಲ್ಲ. ಅದರ ನೆಪದಲ್ಲಿ ಒಂದೊಂದು